ಯಶ್ ಸ್ಟ್ರೈಕರ್ ವಿಭಾಗದಲ್ಲಿ ಅರ್ಜುನ್ ಯಾದವ್. ದಯವಿಟ್ಟು ಪಂದ್ಯಾಟ ಮುಂದುವರಿಸಿ. ಅಂಪೈರ್ಸ್ ಸ್ಟ್ರೈಕರ್ ವಿಭಾಗದಲ್ಲಿ ಫೈಸಲ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಅರ್ಜುನ್ ಯಾದವ್, ಎಚ್ಚರಿಕೆ ವಿಭಾಗದಲ್ಲಿ ದೃಢ ನಿಲುವಿನ ವ್ಯಕ್ತಿ ಯಶ್. ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸೋಳ ಬೇಸಿನಲ್ಲಿ ಕೌಶಲ್ ಪಂದ್ಯಾಟ ಸಾಗ್ತಾ ಇದೆ. ಯಶ್ ಅಂತ ಚೆಂಡು ಬಹಳ ಸಮರ್ಥ್ಯ ಸೆತ. ಡಾಟ್ ಬಾಲ್ ಸೆಟ್ ಪರ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಮತ್ತೆ ಬಹಳ ಸಮರ್ಥ್ಯ ಮಿಡ್ ವಿಕೆಟ್ ವಿಭಾಗದಲ್ಲಿ ಭರ್ಜರಿ ಶಿಕ್ಷಣವನ್ನು ದಾಖಲಿಸ್ತಾ ಇದ್ದಾನೆ ಫೈಸಲ್. ಮತ್ತೆ ಯಶ್ ಅಂತ ಚೆಂಡು ಬಹಳ ಸಮರ್ಥ್ಯ ಸೆತ. ಡಾಟ್ ಬಾಲ್ ಸೆಟ್ ಪಡ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ದಯವಿಟ್ಟು ಎಲ್ಲರೂ ಊಟ ಸೇವನೆಯನ್ನು ಮಾಡಬೇಕು. ಮತ್ತೆ ಬಹಳ ಸಮರ್ಥ್ಯ ಸೆತ. ಪ್ರಮುಖ ಉದ್ಧರಿ ನೆಲಕ್ಕೂ ಉಳ್ತಾ ಇದೆ. फैसल वापस साथी ಹೊಸ ದಾಂಡಿಗ ಮನು ರಂಗ ಪ್ರವೇಶವನ್ನು ನೀಡ್ತಾ ಇದ್ದಾನೆ. ತಂಬಿ ಬಲ ಸಮರ್ಥ ಗೂಟ ರಕ್ಷಣೆಯನ್ನು ಮಾಡಿದ್ರು. ಪಂದ್ಯಾಟ ಮುಂದುವರಿಸಿ. ಮತ್ತೆ ಯಶ್ ಅಂತ ಚೆಂಡು ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ. ಓಟಗಳು ದಾಖಲಾತಿಯನ್ನು ಪಡ್ಕೊಳ್ತಾ ಇಲ್ಲ.
ಮತ್ತೆ ಯಶಸ್ಸಂತ ಚೆಂಡು ಜಾನ್ಮೆ ಎಸೆತ. ಓನ ಮುಕ್ತಾಯಕ್ಕೆ ತಂಡದ ಮೊತ್ತ 6, loss of 1 wicket. ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾನೆ ಅರ್ಜುನ್ ಯಾದವ್ ಕೋಬ್ರಾ. ಅತಿ ಶೀಘ್ರದಲ್ಲಿ ಪಂದ್ಯಾಟವನ್ನು ಮುಂದುವರಿಸಿ. ಯಲಹಂಕ 11 ದಯವಿಟ್ಟು ಸಮಯದ ಅಭಾವ ತುಂಬಾ ಕಡಿಮೆ ಇದೆ, ಪಂದ್ಯಾಟವನ್ನು ಮುಂದುವರಿಸಿ. ಅಂಪೈರ್ಸ್ ಆದಷ್ಟು ಬೇಗ ಪಂದ್ಯ ನಡೆಸ್ಕೊಡಿ, ಕಾಲಾವಕಾಶ ತುಂಬಾ ಕಡಿಮೆ ಇದೆ. ಇನ್ನು ಹಲವಾರು ಪಂದ್ಯಗಳು ಸಾಗಬೇಕಿದೆ. ತದಾದ ನಂತರ ಸಮಾರೋಪ ಸಮಾರಂಭ ಕೂಡ ಸಾಗಲಿದೆ. ಬೌಲರ್ ನೇಮ್ ಮೊಯಿನ್. ಸ್ಟ್ರೈಕರ್ ವಿಭಾಗದಲ್ಲಿ ಅರ್ಜುನ್ ಯಾದವ್ ಅಲಿಯಾಸ್ ಕೋಬ್ರಾ. ಮತ್ತು ಮೊಯಿನ್ ಎಸೆತ ಚೆಂಡು ಅಂಪೈರ್ ಪಂದ್ಯಾಟ ಮುಂದುವರಿಸಿ. ಅಂಪೈರ್ ತೀರ್ಮಾನ ಅಂತಿಮ ತೀರ್ಮಾನ. ದಯವಿಟ್ಟು ಆರ್ಗ್ಯುಮೆಂಟ್ ಮಾಡಬೇಡಿ ಸರ್, ಆರ್ಗ್ಯುಮೆಂಟ್ ಮಾಡ್ಕೋಬೇಡಿ. ಅಂಪೈರ್ ಏನ್ ಕೊಟ್ರೆ ಇದೆ ಅಂಪೈರ್ ತೀರ್ಮಾನ, ಅಂತಿಮ ತೀರ್ಮಾನ. ಕಾಲಾವಕಾಶ ತುಂಬಾ ಕಡಿಮೆ ಇದೆ. ಆರ್ಗನೈಸರ್ಸ್ ಅಲ್ಲಿ ನೋಡ್ಬೇಕು ದಯವಿಟ್ಟು. ಸರ್ ಬೇಗ ಪಂದ್ಯ ಪ್ರಾರಂಭ ಮಾಡಿ ಸರ್. ಅಂಪೈರ್ ಪಂದ್ಯಾಟವನ್ನು ಮುಂದುವರಿಸಿ.
ಬಾಲ 11 ತಂಡದ ಆಟಗಾರರು ಪ್ಲೇಯಿಂಗ್ 11 ಅನ್ನು ಕೊಡಬೇಕು. ಗುಡ್ ಬಾಲ್ ಅನ್ನುವಂತಹ ಸೂಚನೆಗಳು ರವಾನೆ ಆಗ್ತಾ ಇದೆ. ಮತ್ತೆ ಬಹಳ ಸಮರ್ಥವಾದ ಕೋಬ್ರಾ ದಾಂಡಿನ ಮುಖ್ಯ ರಿವರ್ಸ್ ಶಿಕ್ಷ ಶಟ್ಕರ್ ಆರೋಗ್ಯದ ಸೇರ್ಪಡೆ ಕೋಬ್ರಾ ದಾಂಡಿನ ಮುಖ್ಯನ ಹಲೋ, ವಿಕೆಟ್ ಹಿಂಭಾಗದಲ್ಲಿ ಬ್ಯಾನರ್ ಮುಂದೆ ಇರ್ತಕ್ಕಂಥ ಆಟಗಾರರು ಬ್ಯಾನರ್ ಹಿಂದೆ ಹೋಗ್ಬೇಕು. ದಯವಿಟ್ಟು ಅದು ಲೈವ್ ಅಲ್ಲಿ ಬರ್ತಾ ಇದೆ. ಆರ್ವಿ ಅವರು ಮತ್ತೆ ಕೋಬ್ರಾ ಬ್ಯಾನರ್ ಹಿಂದೆ ಹೋಗ್ಬೇಕು. ಮತ್ತೆ ಕೋಬ್ರಾ ಗೆಸ್ತಂತ ಚೆಂಡು ಸ್ವಲ್ಪ ಮಟ್ಟಿಗೆ ಎಡವಟ್ಟನ್ನು ಕಾಣ್ತಾ ಇದ್ದಾನೆ ಕೋಬ್ರಾ. ಮತ್ತೆ ಕೋಬ್ರಾ ಉತ್ತರಿಯನ್ನು ಒಪ್ಪಿಸ್ತಾ ಇದ್ದಾನೆ. ಬಹಳ ಜಾಣ್ಮೆ ಸತ ಮೊಯಿನ್ ಎಸಿತಾ ಇದ್ದಾನೆ. ಬ್ಯಾಟ್ಸ್ಮನ್ ಸಿದ್ಧ ರಂಗ ಪ್ರವೇಶವನ್ನು ನೀಡ್ತಾ ಇದ್ದಾನೆ. ಮತ್ತೆ ಮೊಯಿನ್ ಟು ಸಿದ್ಧ ಮತ್ತೆ ಮೊಯಿನ್ ಎಸೆತ ಚೆಂಡು ಬಹಳ ಸಮರ್ಥ್ಯ ಎಸೆತ. ಸಿದ್ಧ ಸ್ವಲ್ಪ ಮಟ್ಟಿಗೆ ಎಡವಟ್ಟನ್ನು ಕಾಣ್ತಾ ಇದ್ದಾನೆ. ಮತ್ತೆ ಬಹಳ ಸಮರ್ಥ್ಯ ಎಸೆತ. 2 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 12. ಲಾಸ್ ಆಫ್ 2 ವಿಕೆಟ್ಸ್. 18 ಎಸೆತ 26 ಓಟದ ಅವಶ್ಯಕತೆ. ಆಟಗಾರರು ಆದಷ್ಟು ಬೇಗ ಪಂದ್ಯವನ್ನ ಮುಂದುವರಿಸಬೇಕು. ಚರ್ಚೆಗೆ ಯಾವುದೇ ಅವಕಾಶವಿಲ್ಲ. ಕಾಲಾವಕಾಶ ತುಂಬಾ ಕಡಿಮೆ ಇರೋದ್ರಿಂದ ಅತಿ ಬೇಗನೆ ಒಂದು ಪಂದ್ಯವನ್ನ ಮುಂದುವರಿಸಬೇಕು ನೀವು. ಮತ್ತೆ ಯಲಂಕ 11 ಯಶನ್ನು ಪರಿಚಯಿಸ್ತಾ ಇದೆ.
ಆಟಗಾರರಲ್ಲಿ ಮನವಿಯ ಆದಷ್ಟು ಬೇಗ ಪಂದ್ಯವನ್ನು ಮುಂದುವರಿಸಬೇಕು. ಇನ್ನೂ ಹೆಚ್ಚಿನ ಪಂದ್ಯಗಳು ನಡೀಬೇಕಾಗಿದೆ ಹಾಗೂ ಯಾವುದೇ ಒಂದು ಚರ್ಚೆಗೆ ಆಸ್ಪದವನ್ನ ಮಾಡ್ಕೊಳ್ಬಾರ್ದು. ದಯವಿಟ್ಟು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ, ಬೇಗ ಬೇಗ ಒಂದು ಪಂದ್ಯವನ್ನು ಮುಂದುವರಿಸಬೇಕು. ಮತ್ತೆ ಯಶಸ್ಸಂತ ಚೆಂಡು, ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಮನು ಸ್ಟ್ರೈಕ್ ಅನ್ನು ಬಳಸ್ಕೊಂಡು ಆಡ್ತಾ ಇದ್ದಾನೆ. ಮತ್ತೆ ಯಶಸ್ಸಂತ ಚೆಂಡು ಬಹಳ ಸಮರ್ಥವಾದ ಮತ್ತೆ ಸಿಕ್ಸರ್ ಚಕ್ಕರ್ ಆಡೋಟದ ಸೇರ್ಪಡೆ ಮನು ಮುತ್ತೈದ. ಮತ್ತೆ ಬಹಳ ಸಮರ್ಥವಾದ ಮತ್ತೆ ಒಂದಾಟ ಪೂರೈಸ್ತಾ ಇದ್ದಾನೆ ಮನು. ಯಶ್ ಸ್ವಲ್ಪ ಮಟ್ಟಿಗೆ ಎಡವಟ್ಟನ್ನು ಕಾಣ್ತಾ ಇದ್ದಾನೆ. ಮತ್ತೆ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಮತ್ತೆ ಬಹಳ ಸಮರ್ಥ ಮತ್ತೊಂದು ಓಟದ ಪೂರೈಕೆಯೂ ಕೂಡ. ಮತ್ತೆ ಸ್ಟ್ರೈಕರ್ ವಿಭಾಗದಲ್ಲಿ ಮನು. ಮತ್ತೆ ಬಹಳ ಸಮರ್ಥ ಎಸೆತ, ಮತ್ತೊಂದು ಡಾಟ್ ಬಾಲ್. 13 ಎಸೆತ, 18 ಓಟದ ಅವಶ್ಯಕತೆ. ಮತ್ತೆ ಬಹಳ ಸಮರ್ಥ ಎಸೆತ, ಯಾರ್ಕರ್ ಢಲವರಿ ಡಾಟ್ ಬಾಲ್ ಸೇರ್ಪಡೆ. ಹನ್ನೆರಡು ಎಸೆತ, 18 ಓಟದ ಅವಶ್ಯಕತೆ. 50-50 ಚಾನ್ಸ್. ಹಲೋ ಹಲೋ, ನೀವ್ ಯಾಕೆ ಚರ್ಚೆ ಮಾಡ್ತಾ ಇದ್ದೀರಾ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಈಗಲೇ ಹೇಳ್ತಾ ಇದ್ದೀವಿ, ಸಮಯಾವಕಾಶ ತುಂಬಾನೇ ಕಡಿಮೆ ಇದೆ, ನೀವು ಅರ್ಥ ಮಾಡ್ಕೊಳ್ಬೇಕು. ಏನಪ್ಪ ನಿಂಗೆ ಮತ್ತೆ ಯಲಹಂಕ
ಶ್ರೇಯಸ್ಸನ್ನು ಪರಿಚಯಿಸ್ತಾ ಇದೆ. 12 ಎಸೆತಗಳ ಮುಂದೆ 18 ಓಟದ ಅವಶ್ಯಕತೆ. ನಾಲ್ಕನೇ ಓವರ್ ಚಾಲ್ತಿಯ ಪ್ರಥಮ ಚೆಂಡಿನಲ್ಲಿ ಸಿದ್ಧ ವಿಕೆಟ್ ನೆಲೆಗೊಳ್ಳುತ್ತಾ ಇದೆ. ಅದರ ಮುಖ್ಯವಾಗಿ 11 ಎಸೆತಗಳ ಮುಂದೆ 18 ಓಟವನ್ನು ದಾಖಲಿಸಬೇಕಾಗಿದೆ. ಹರ್ಷ 11, ಸುಲ್ತಾನ್ ಹೊಸ ದಾಂಡಿಗ. ಇದು ಕೂಡ ನಾನ್ ಭಾಗದಲ್ಲಿ ಮನು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. 11 ಎಸೆತಗಳ ಮುಂದೆ 18 ಓಟವನ್ನು ದಾಖಲಿಸಬೇಕಾಗಿದೆ. ಹರ್ಷ 11 ಬಿರುಸಿನ ದಾಡಿಗರು ಯಾವ ರೀತಿ ದಾಡಿಗೆ ತರವನ್ನು ತೋರ್ಪಡಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಅಲ್ಲಿ ಎಸ್ಗಾರಿಕೆಯಲ್ಲಿ ಶ್ರೇಯಸ್ 4ನೇ ಓವರ್ ಚಾಲ್ತಿಯ ಪ್ರಥಮ ಚೆಂಡಿನಲ್ಲಿ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಅಲ್ಲಿ ಶೀಘ್ರಗತಿಯಲ್ಲಿ ಪಂದ್ಯಾಟಗಳು ಮುಂದುವರಿಸಿಕೊಡಿ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಅಲ್ಲಿ ಶೀಘ್ರಗತಿಯಲ್ಲಿ ಮುಂದುವರಿಸಿಕೊಡಿ ಸರ್, ಚರ್ಚೆಗೆ ಅವಕಾಶಗಳು ಮಾಡಿಕೊಡಬೇಡಿ. ಅಲ್ಲಿ ಮುಂದಿನ ಪಂದ್ಯಾಟವಾಗಿ MK ಸ್ಪೋರ್ಟ್ಸ್ ವರ್ಸಸ್ ಬಾಲ 11 ಮುಂದಿನ ಹಂತದ ಪಂದ್ಯಾಟವನ್ನು ಆಡ್ಲಿಕ್ಕಿದ್ದಾರೆ. ಇದಾಗಲೇ ಅದೃಷ್ಟದ ನಾಣ್ಯ ಚಿಮ್ಮಿಕೆಯ ಬಾಲ 11 ಜಯವನ್ನು ದಾಖಲಿಸ್ತಾ ಇದೆ. ಶೀಘ್ರಗತಿಯಲ್ಲಿ ತಮ್ಮ ಡಿಸಿಷನ್ ತಿಳಿಪಡಿಸಿ ಎಂಬುದಾಗಿ ತಿಳಿಸ್ತಾ ಇದ್ದೇವೆ. ಬಾಲ 11 ಫಾರ್ ದ ಟಾಸ್, ಡಿಸಿಷನ್ ಪೆಂಡಿಂಗ್. ಸರ್, ಇಲ್ಲಿ ನಾಯಕರು ಹೊರತುಪಡಿಸಿ ಯಾರು ಕೂಡ ಮಾತಾಡಬೇಡಿ. ಅಲ್ಲಿ ಆಯೋಜಕರು ತಮ್ಮ ಫೈನಲ್ ಡಿಸಿಷನ್ ಅನ್ನು ತಿಳಿಸಿ ಸರ್. ಸರ್, ಯಾರು ಒಳಗಡೆ ಹೋಗ್ಬಿಡಿ, ಆಚೆ ಬರ್ರಿ. ಎಲ್ಲರೂ ಕ್ಯಾಪ್ಟನ್ಸ್ ಮಾತಾಡ್ತಾರಲ್ಲಿ, ದಯವಿಟ್ಟು ಯಾರು ಹೋಗ್ಬೇಡಿ ಒಳಗಡೆ. ಬಾಬುವಣ್ಣಗೆ ಎಂಟ್ರಿ ಇದೆ ಸರ್, ಆಚೆ ಬರ್ರಿ ದಯವಿಟ್ಟು. ಕಾಲಾವಕಾಶ ತುಂಬಾ ಕಡಿಮೆ ಇದೆ. ಸರ್, ಎಲ್ಲರೂ ಒಳಗಡೆ ಹೋಗ್ಬೇಡಿ ಸರ್. ಅಲ್ಲಿ ಶೀಘ್ರಗತಿಯಲ್ಲಿ ಪಂದ್ಯಾಟ ಮುಂದುವರಿಸಿ ಕೊಡಿ ಎಂಬುದಾಗಿ ತಿಳಿಸ್ತಾ ಇದ್ದಾವೆ. ಇದು ಕೂಡ ಲೀಗ್ ಹಂತದ ಪಂದ್ಯಾಟಗಳು ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ, ಗಮನಿಸಿಕೊಳ್ಳಿ. ಇದೇ ರೀತಿ ತಾವು ವಿಳಂಬನ ಮಾಡಿದ್ರೆ ಮುಂದಿನ ಹಂತದಲ್ಲಿ 3 ಅಥವಾ 4 ಓವರ್ಗಳಿಗೆ ಪಂದ್ಯಾಟ ಆಡಿಸ್ತೇವೆ. ಹನ್ನೊಂದು ಚೆಂಡುಗಳ ಮುಂದೆ 18 ಓಟವನ್ನು ದಾಖಲಿಸಬೇಕಾಗಿದೆ. ಸುಲ್ತಾನ್ ಅಲ್ಲಿ ಮತ್ತೆ ಶ್ರೇಯಸ್ಸನ್ನು ಬಳಸ್ತಾ ಇದ್ದಾರೆ. ಶ್ರೇಯಸ್ ಸುಲ್ತಾನ್ 11 ಚೆಂಡು 18 ಓಟದ ಅವಶ್ಯಕತೆ ಇದೆ ಇನ್ನು ಕೂಡ ಜಯಕ್ಕಾಗಿ. ಸುಲ್ತಾನ್ಗೆ ಸದ್ದ ಚೆಂಡು ಬಿರುಸಿನ ಹೊಡೆತ ತನ್ನ ಮೂಲಕವಾಗಿ ಲಾಂಗ್ ಆನ್ ವಿಭಾಗದಲ್ಲಿ ಒಟ್ಟಿ ಓಟಕ್ಕೆ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ. 10 ಎಸೆತ 17 ಓಟದ ಅವಶ್ಯಕತೆ. ಸ್ಟ್ರೈಕರ್ ವಿಭಾಗದಲ್ಲಿ ಮನೋಹರ ರೆಡ್ಡಿ ಸ್ಟ್ರೈಕರ್ ಪಡ್ಕೊಳ್ತಾ ಇದ್ದಾರೆ. 10 ಚೆಂಡು 17 ಓಟಗಳು, ಒಂದು ಬಿರುಸಿನ ಹೊಡೆತವನ್ನು ದಾಖಲಿಸಬೇಕಾಗಿದೆ.
ಒಂದು ದೊಡ್ಡ ಹೊಡೆತಕ್ಕೆ ಯತ್ನಿಸ್ತಾ ಇದ್ದಾರೆ. ಸ್ಟ್ರೈಕ್ ರೊಟೇಷನ್ ಕೂಡ ಸಾಕ್ತಾ ಇದೆ. ಆ ನಿಟ್ಟಿನಲ್ಲಿ 10 ಚೆಂಡುಗಳ ಮುಂದೆ 17 ಓಟವನ್ನು ದಾಖಲಿಸಬೇಕಾಗಿದೆ. ಒಂದು ಸಿಕ್ಸರ್ ಲೆಕ್ಕಾಚಾರದಲ್ಲಿ ಹರ್ಷ 11 ಆದ್ರೆ ಎದುರಾಳಿ ತಂಡ 1 ರಿಂದ 2 ಹುದ್ದರಿಗಳ ಲೆಕ್ಕಾಚಾರದಲ್ಲಿ ಎಸ್ಗಾರಿಕೆಯನ್ನು ತೋರ್ಪಡಿಸ್ತಾ ಇದೆ. 10 ಸೆತ 17 ಓಟದ ಅವಶ್ಯಕತೆ. ಶ್ರೇಯಸ್ ಟು ಮನೋಹರ ರೆಡ್ಡಿ. ಬಿರುಸಿನ ಹೊಡೆತನ ದಾಖಲಿಸುವಂತಹ ಪ್ರಯತ್ನ, ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ ಶ್ರೇಯಸ್. 9 ಸೆತ 17 ಅವಶ್ಯಕತೆ. ಯಾವುದೇ ಕ್ಷಣದಲ್ಲೂ ಕೂಡ ವಿಸ್ಫೋಟಕ ದಾಂಡಿಗತನ ತೋರ್ಪಡಿಸುವಂತ ಸಾಮರ್ಥ್ಯವುಳ್ಳ ಆಟಗಾರರು. ಒಂದೆಡೆ ಸುಲ್ತಾನ್, ಮತ್ತೊಂದೆಡೆ ಮನೋಹರ ರೆಡ್ಡಿ. ಬನುಗಸದ ಚೆಂಡು ಮಸ್ಮರಿತ ಕ್ಷೇತ್ರ ಕ್ಷಣೆ ತನ್ನ ಮೂಲಕ ಥರ್ಡ್ ಅಂಪೈರ್ ಸೂಚನೆಗೆ ರವಾನಿಸ್ತಾ ಇದ್ದಾರೆ. ಮನೋಹರ ರೆಡ್ಡಿ ರಿಸ್ಕಿ ಸಿಂಗಲ್ ದಾಖಲಿಸುವ ಒಂದು ಲೆಕ್ಕಾಚಾರವನ್ನು ಕಂಡುಕೊಂಡ್ರು. ಅಲ್ಲಿ ನಾಟ್ ಔಟ್ ಸೂಚನೆಗಳು ಬರ್ತಾ ಇವೆ, ಗಮನಿಸಿಕೊಳ್ಳಿ. ನಾಟ್ ಔಟ್. ಮತ್ತೆ ಶ್ರೇಯಸ್ ಎಸ್ಗಾರಿಕೆಯಲ್ಲಿ, ಸುಲ್ತಾನ್ ಸ್ಟ್ರೈಕರ್ ವಿಭಾಗದಲ್ಲಿ 8 ಚೆಂಡು 16 ಅವಶ್ಯಕತೆ. ಪ್ರತಿಯೊಂದು ಚೆಂಡಿನಲ್ಲೂ ಕೂಡ 2 ಟೋನ ದಾಖಲಿಸಬೇಕಾಗಿದೆ. ಹರ್ಷ 11. ಈ ತರಹದ ಬಳಸುವ ರೀತಿಯ ಎಸೆತ ಓಟಗಳು ಬರ್ತಾ ಇಲ್ಲ. 7 ಚೆಂಡುಗಳ ಮುಂದೆ 16 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ತಂಡ ಅದ್ಯಾವ ರೀತಿ 4ನೇ ಓವರ್ ಚಾಲ್ತಿಯ ಕೊನೆಯ ಚೆಂಡಲ್ಲಿ ದಾಂಡನ ಬೀಸ್ತಾರೆ ಅಂತ ಕಾದ್ ನೋಡ್ಬೇಕಷ್ಟೇ. ಶ್ರೇಯಸ್ ಟು ಸುಲ್ತಾನ್. ಈ ಬಾರಿ ಶ್ರೇಯಸ್ ಎಸೆದ ಚೆಂಡು ಡಾಟ್ ಬಾಲ್ಗಳ ಸಂಖ್ಯೆ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 6 ಚೆಂಡು 16 ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿದೆ. ಹರ್ಷ 11. ಅಲ್ಲಿ ಗಮನಿಸಿಕೊಳ್ಳಿ, ಹರ್ಷ 11 ಮುಂದಿನ ತಮ್ಮ ಎಲ್ಲ ಪಂದ್ಯಗಳು 3 ಓವರ್ಗಳಿಗೆ ನಿಗದಿತಪಡಿಸ್ತವೆ. ಇದೇ ರೀತಿ ತಾವು ಪದೇ ಪದೇ ಚರ್ಚೆಯನ್ನು ನಡೆಸಿದ್ರೆ ತಮ್ಮ ಮುಂದಿನ ಪಂದ್ಯಾಟಗಳು, ಕ್ಷಮೆಯಲ್ಲಿ ಯಲಹಂಕ 11 ಮುಂದಿನ ಪಂದ್ಯಾಟಗಳು 3 ಓವರ್ಗಳಿಗೆ ಸೀಮಿತಗೊಳಿಸ್ತವೆ. loss of 3 wickets. ಅಲ್ಲಿ ಬೌಲರ್ ನೇಮನ ತಿಳಿಸಿ ಸರ್. ಅದು ಮಹೇಶ್ ಎಸ್ಗಾರಿಕೆಯನ್ನು ಪಡ್ಕೊಳ್ತಾ ಇದ್ದಾರೆ. ಮನೋಹರ ರೆಡ್ಡಿ ಸ್ಟ್ರೈಕ್ ಅನ್ನು ಬಳಸ್ತಾ ಇದ್ದಾರೆ. ಮಹೇಶ್ ಟು ಮನು 6 ಚೆಂಡು 16 ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ. ಚೆಂಡು ಬಿರುಸಿನ ಹೊಡೆತ, ಒಂದೊಡ್ಡದ ಹೆಚ್ಚುವರಿ. 2ನೇ ಒಟ್ಟನ್ನು ಪಡೆಯುವಂತಹ ಪ್ರಯತ್ನಗಳು. ಸ್ಟ್ರೈಕ್ ರೊಟೇಷನ್ ಅನ್ನು ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ಸುಲ್ತಾನ್ ರನ್ ಔಟ್ ರೂಪದಲ್ಲಿ ಹುದ್ದರಿಯನ್ನು ಒಪ್ಪಿಸ್ತಾ ಇದ್ದಾರೆ.
ಕೊನೆಯ 5 ಚೆಂಡುಗಳ ಮುಂದೆ 15 ಓಟಗಳು ಬರಬೇಕಾಗಿದೆ. ಇನ್ನು ಕೂಡ ಜಯಕ್ಕಾಗಿ ಹರ್ಷ 11 ತಂಡಕ್ಕೆ 5 ಚೆಂಡು 15ರ ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿದೆ. ಅಲ್ಲಿ ಪಂದ್ಯಾಟವನ್ನು ಆರಂಭಿಸಿಕೊಳ್ಳಿ. ಅಲ್ಲಿ ಮುಂದಿನ ಪಂದ್ಯಾಟ ಆಡ್ತಾ ಇರ್ತಕ್ಕಂಥ ಬಾಲ ಇಲ್ಲ ತಮ್ಮ ಡಿಸಿಷನ್ ಅನ್ನು ತಿಳಿಸಬೇಕು. ಒಂದು ಅದೃಷ್ಟದ ನಾಡಚಿಪಿಗೆ ಜಯಿಸಿರ್ತಕ್ಕಂಥ ಬಾಲ 11 ಬೌಲಿಂಗ್ ಆಯ್ಕೆಯನ್ನು ಮಾಡಿಕೊಳ್ತಾ ಇದೆ. ಟಾಸ್ ವನ್ ಬೈ ಬಾಲ 11 ಡೈರೆಕ್ಟೆಡ್ ಟು ಬೌಲ್ ಫಾಸ್ಟ್. ಮಾನೋಗೆ ಸತ ಚೆಂಡು ತನ್ನ ಮೂಲಕ ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನಗಳು ಯಶಸ್ಸಿನ ಹಾದಿಯನ್ನು ಪಡ್ಕೊಳ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 4 ಸೆತ 15 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಮತ್ತೆ ಡಾಟ್ ಬಾಲ್ ಮಹೇಶ ಬಹಳಷ್ಟು ಉತ್ತಮ ರೀತಿಯ ಎಸ್ಗಾರಿಕೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ ಕೊನೆಯ ಓವರ್ ಚಾಲ್ತಿಯಲ್ಲಿ. ಕೊನೆಯ 3 ಚೆಂಡುಗಳು 7 ಸಿಕ್ಸರ್ ಅದು ಬೌಂಡರಿ ಬರಲೇಬೇಕಾಗಿದೆ ಹರ್ಷ 11 ತಂಡಕ್ಕೆ. ತನ್ನ ಮೂಲಕ ಬಿರುಸಿನ ಹೊಡೆತ ಕೇವಲ ಒಂಟಿ ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ರು. ತನ್ನ ಮೂಲಕವಾಗಿ ಜಯಕ್ಕಾಗಿ ಕೊನೆಯ 2 ಸೆತ 14ರ ಅವಶ್ಯಕತೆ ಇದೆ. ಈ ತರ್ಮತೆ ಬಿರುಸಿನ ಹೊಡೆತ ನೆಟ್ಟ ನೇರ ಹೊಡೆತಕ್ಕೆ ಅವಕಾಶಗಳು ಮಾಡಿಕೊಟ್ರು. ಅಲ್ಲಿ ಬೌಂಡರಿಯನ್ನು ಅಡ್ಡಾಯಿಸುವ ಮುಖ್ಯವಾಗಿ 3 ಓಟವನ್ನು ಸೇವ್ ಮಾಡ್ತಾ ಇದ್ದಾರೆ ಕ್ಷೇತ್ರ ರಕ್ಷಕರು. ಕೊನೆಯ ಚೆಂಡು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. ಹರ್ಷ 11 ಬಾನುಗೆಸತ ಚೆಂಡು ಬಿರುಸಿನ ಹೊಡೆತ ತನ್ನ ಮೂಲಕ ಯಲಂಕ 11 13 ಓಟಗಳ ಅಂತರದಿಂದ ಪಂದ್ಯಾಟವನ್ನ ಹರ್ಷ 11 ವಿರುದ್ಧವಾಗಿ ಜಯವನ್ನ ದಾಖಲಿಸ್ತಾ ಇದ್ದಾವೆ. ಅಲ್ಲಿ ಯಲಂಕ 11ಗೆ ಅಭಿನಂದನೆಗಳನ್ನ ಸಮರ್ಪಿಸ್ತಾ ಇತ ಹರ್ಷ 11ಗೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದಾವೆ. ಅಲ್ಲಿ ಶೀಘ್ರಗತಿಯಲ್ಲಿ ಬಾಲ 11 ಫೀಲ್ಡ್ ಎಂಟ್ರಿಯನ್ನು ಪಡ್ಕೊಳ್ಳಿ ಎಂಬುದಾಗಿ ತಿಳಿಸ್ತಾ ಇದ್ದಾವೆ. FKS ಆರಂಭಿಕ ದಾಂಡಿಗರು ಸಿದ್ಧತೆಯನ್ನು ಪಡ್ಕೊಳ್ಳಿ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕಪ್ 2024ರ ಮುಖ್ಯವಾಗಿ ಪಂದ್ಯಾಟಗಳು ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಲೀಗ್ ಹಂತದ ಕೊನೆಯ ಪಂದ್ಯಾಟ FKS ವರ್ಸಸ್ ಬಾಲ 11. ಅಲ್ಲಿ ಗಮನಿಸಿಕೊಳ್ಳಿ 2 ದಿನದ 12ನೇ ಆಟಗಾರರು ನಮ್ಮ ಕಾಮೆಂಟೇಟರ್ ಬಾಕ್ಸ್ ಬಳಿ ಬನ್ನಿ ಎಂಬುದಾಗಿ ತಿಳಿಸ್ತಾ ಇದ್ದಾವೆ. ಅದು ಪಂದ್ಯಾಟ ಶೀಘ್ರಗತಿಯಲ್ಲಿ ಆರಂಭಿಸಿ ಎಂಬುದಾಗಿ ತಿಳಿಸ್ತಾ ಇದ್ದಾವೆ. ಅಲ್ಲಿ 2 ಡಗೌಟ್ಗಳನ್ನು ಬಳಸಬೇಕು ಮುಂದಿನ ಪಂದ್ಯಾಟ